ಒಂದು ಗಳಿಗೆ ಬಂತು, ಎಲ್ಲೂ ಕೂಡ ಅವಕಾಶ ಸಿಗ್ಲಿಲ್ಲ. ಒಂದೊಂದ್ಸಲ ಆತರ ಆದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಮಲ್ಲೇ ಪ್ರತಿಭೆ ಇಲ್ವೋ ಅಥವಾ ನಮ್ಗೆ ಆ ಯೋಗ್ಯತೆ ಇಲ್ವೋ ಅನ್ನೋ ಒಂದು ನೋವು ಕಾಡುತ್ತೆ ನಮ್ಗೆ. ಸುಮ್ನೆ ಗೆಸ್ಟ್ ಅಪಿಯರೆನ್ಸ್ ತರ ಮಾಡ್ತಿದ್ದಾರೆ, ಮೇಜರ್ ಆಗಿ ಯಾವ್ದೋ ಮಾಡಿರ್ಲಿಲ್ಲ. ಎಷ್ಟು ಪಾತ್ರ ನಿಮ್ಮ ಹತ್ರ ಬಂದು ಮಿಸ್ ಆಗಿದೆ? ಸುಮಾರು ಪಾತ್ರಗಳು ಬಂದಿದೆ. 5 ಧಾರಾವಾಹಿ ನಡ್ಸೋರು ಅದೇ ಮುಖ ನೋಡ್ತೀವಿ ಅಂತ ಯಾರು ಅನ್ಕೊಂತಾ ಇರ್ಲಿಲ್ಲ. ಕ್ಯಾರೆಕ್ಟರ್ನ ಅಲ್ಮೇಲು ಅಂತ ಕರೆಯೋರು, ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಅಷ್ಟೇ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ನು ನಿಮ್ಮ ಈ ಒಂದು ಕಲೆಯ ವೃತ್ತಿ ಜೀವನಕ್ಕೆ ನಾವು ಬರೋದಾದ್ರೆ, ಹಿಂದೆ ಸುಮಾರು ಸಾಲು ಧಾರಾವಾಹಿಗಳಿದ್ವು, ಸಿನಿಮಾದಲ್ಲಿ ಕೂಡ ಇದ್ವು. ಒಂದು ಗಳಿಗೆ ಬಂತು, ಎಲ್ಲೂ ಕೂಡ ಅವಕಾಶ ಸಿಗ್ಲಿಲ್ಲ. ಈಗ ಎಲ್ಲರ ಕಲಾವಿದರ ಜೀವನದಲ್ಲೂ ಕೂಡ ಅಷ್ಟೇ, ಇಷ್ಟ ಆದವ್ರನ್ನ ತಗೊಂತಾರೆ ಅಥವಾ ಅವರಿಗೆ ಯಾರು ಬೇರೆಯವ್ರು ಹೇಳ್ತಾರೆ ಇವ್ರನ್ನ ತಗೊಳ್ಳಿ ತಗೊಂತಾರೆ, ಅಥವಾ ಫಿಕ್ಸ್ ಮಾಡಿ ರೋಲ್ನ ಕ್ಯಾನ್ಸಲ್ ಮಾಡ್ತಾರೆ, ಇನ್ನೊಬ್ರಿಗೆ ಕೊಡ್ತಾರೆ. ಆ ತರದ ಅನುಭವ ಆಗಿದೆ? ಬೇಕಾದಷ್ಟಾಗಿದೆಯಮ್ಮ. ಒಂದೊಂದ್ಸಲ ಆತರ ಆದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಮಲ್ಲೇ ಪ್ರತಿಭೆ ಇಲ್ವೋ ಅಥವಾ ನಮ್ಗೆ ಆ ಯೋಗ್ಯತೆ ಇಲ್ವೋ ಅನ್ನೋ ಒಂದು ನೋವು ಕಾಡುತ್ತೆ ನಮ್ಗೆ. ಕೆಲವು ಸಲ ಅದು ಇತ್ತೀಚೆಗೆ, ಮುಂಚೆ ಎಲ್ಲ ನೋಡಿ ಆಗೆಲ್ಲ ಒಂದೇ ಚಾನಲ್ಗಳು ಜಾಸ್ತಿ ಇರ್ಲಿಲ್ಲ. ಒಂದೇ ಚಾನಲ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 5 ಸೀರಿಯಲ್ ನಲ್ಲಿ ನಾವು ಒಟ್ಟಿಗೆ ನಟಿಸ್ತಾ ಇದ್ವಿ ಸುಮಾರು ಕಲಾವಿದ್ರು. ಈಗ 6:30 ಸ್ಟಾರ್ಟ್ ಆಯ್ತು ಅಂದ್ರೆ 6:30 7 ನಾವೇ ಇರ್ತಾ ಇದ್ವಿ. ಅದೇ ಮುಖ, ಅದೇ ಇದು ಅಂದ್ರೆ ಪಾತ್ರಗಳು ಡಿಫ್ರೆಂಟ್ ಆಗಿರೋದು, ಕಥೆಗಳು ಮನಮುಟ್ಟಂಗಿತ್ತು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಥೆಗಳನ್ನ ತಗೊಳ್ಳೋರು. 5 ಧಾರಾವಾಹಿ ನಡ್ಸೋರು ಅದೇ ಮುಖ ನೋಡ್ತೀವಿ ಅಂತ ಯಾರು ಅನ್ಕೊಂತಾ ಇರ್ಲಿಲ್ಲ. ಕ್ಯಾರೆಕ್ಟರ್ನ ಅಲ್ಮೇಲು ಅಂತ ಕರೆಯೋರು, ಇನ್ನೊಂದೇನೋ ಕಸ್ತೂರಿನ್ ಕರೆಯೋರು, ಆ ಕ್ಯಾರೆಕ್ಟರ್ಗಳು ನಮ್ಮನ್ನು ಗುರ್ತಿಸೋರು. ಈಗ ಏನಾಗ್ಬಿಟ್ಟಿದೆ, ಚಾನಲ್ ಜಾಸ್ತಿ ಆದಂಗೆ ಅವ್ರವ್ರ ಮಧ್ಯೆ ಅಂದ್ರೆ ಕಾಂಪಿಟೇಟಿವ್ ಅಂತಾರಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಒಂದು ಅಜ್ಜಿ ಕ್ಯಾರೆಕ್ಟರ್ಗೂ ಸಣ್ಣ ಹುಡುಗಿನೇ ಬೇಕು ಅಂತಾರೆ. ಒಂದು ತಾಯಿ ಕ್ಯಾರೆಕ್ಟರ್ಗೆ ಆಗೆಲ್ಲ ಏನೋ ತಾಯಿ ಅಂದ್ರೆ ಮೆಚ್ಯೂರ್ ಆಗಿರ್ಬೇಕು, ಅವರು ಒಂದು ಮೆಚ್ಯೂರ್ಡ್ ಫೇಸ್ ಇರಬೇಕು, ಒಂದು ಅನುಭವ ಇರಬೇಕು ಅಂತ ಕೇಳೋರು. ಈಗೇನಿಲ್ಲ, ಒಂದು ತಾಯಿ ಪಾತ್ರ ಅಂದ್ರೆ ಅವರು ನೋಡೋದಕ್ಕೆ ಗ್ಲಾಮರಸ್ ಆಗಿರ್ಬೇಕು, ತೆಳ್ಳಗೆ ಬೆಳ್ಳಗಿರ್ಬೇಕು ಅನ್ನೋದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮ್ಮಂಥವ್ರು ಏನ್ ಮಾಡೋಕ್ಕಾಗುತ್ತೆ? ಎಷ್ಟೋ ಸಲ ಕರೀತಾರೆ ನೋಡಿ, ಏನಂತಾರೆ ಈಗ ನೋಡಿ, ಹೊಸಬ್ರಿಗೆ ನೀವು ಆಡಿಷನ್ ಮಾಡೋದ್ರಲ್ಲಿ ಮತ್ತೆ ಅವರು ಇದನ್ನ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ನಮ್ಮನ್ ಕೂಡ ಆಡಿಷನ್ಗೆ ಕರೀತಾರೆ. ಹೌದಾ ನೀವು ಮಾಡಿದೀರಾ? ಹೌದಾ ಕರೀತಾರೆ. ಆಡಿಷನ್ಗೆ ನಾವು ಬರಲ್ಲ ಅಂತ ಒಂದು ಲುಕ್ ಟೆಸ್ಟ್ ಅಮ್ಮ ನೀವು ಫಿಕ್ಸ್ ಆಗ್ಬಿಟ್ಟಿದೀರಾ, ಲುಕ್ ಟೆಸ್ಟ್ ಒಂದು ಕರೀತಾರೆ. ಕರೆದು ಡೈಲಾಗ್ ಕೊಟ್ಟು ಲುಕ್ ಟೆಸ್ಟ್ ಇದನ್ನ ಹೇಳ್ತೀನಿ ಅಂತಾರೆ. ನಾವು ಎಲ್ಲೋ ಯಾವ್ದೋ ಮರ್ತು ಬಿಡ್ತೀವ, ಮತ್ತೆ ಅದೇ ಕ್ಯಾರೆಕ್ಟರ್ ಅದೇ ಡೈಲಾಗ್ ನಾ ಸೀರಿಯಲ್ ಮತ್ತೆ ಸ್ಟಾರ್ಟ್ ಆದಾಗ ಮಾಡ್ತಾ ಇದ್ದಾಗ ಇದನ್ನಲ್ವ ನಾನು ಹೋಗಿದ್ದು. ಈಗ ನಮ್ಗಿಂತ ಚೆನ್ನಾಗಿ ಅಭಿನಯಿಸೋ ಕಲಾವಿದ, ಆ ಪಾತ್ರಕ್ಕೆ ಜೀವ ತುಂಬುವಂತವ್ರಾದ್ರೆ ಮಾಡಿದಾಗ ನಮ್ಗೇನು ಅನ್ಸಲ್ಲ. ಚೆನ್ನಾಗಿ ಮಾಡ್ತಿದಾರಪ್ಪ, ನನ್ಗಿಂತನೂ ಚೆನ್ನಾಗಿ ಮಾಡ್ತೀವಿ. ಬಟ್ ಏನೋ ಬರ್ದಿರ ಇದ್ದಾಗ ಅವ್ರಿಗಿಂತ ನಾವ್ ಏನು ಯಾವ್ದ್ರಲ್ಲಿ ಅಂದ್ರೆ ನಮ್ಗ ಯೋಗ್ಯತೆ ಇಲ್ವಾ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಅಷ್ಟೇ. ಅದೊಂದು ನೋವು. ಮೇಡಮ್, ಇನ್ನು ನೀವು ಧಾರಾವಾಹಿ ಸ್ಟಾರ್ಟ್ ಮಾಡಿದಾಗ ಯಾಕೆ ವಿಲನ್ ರೋಲ್ಗೆ ಫಿಕ್ಸ್ ಆದ್ರಿ ಅನ್ನುವಂಥದ್ದು ನಮಗ್ ಕೊರುತ್ತೆ. ಯಾಕಂದ್ರೆ ಅಮ್ಮನ ಪಾತ್ರ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ಅಂದ್ರೆ ನಿಮ್ ಕಣ್ಣುಗಳು ನೋಡಿ ಡೈರೆಕ್ಟರ್ ಹೆದರ್ಕೊಂಡು ವಿಲನ್ ರೋಲ್ಗೆ ಸೂಟ್ ಅಂತ? ಇಲ್ಲ, ಹಂಗಂತಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ನಾನು ಸೀರಿಯಲ್ ಅಂದ್ರೆ ಮೇಜರ್ ಕ್ಯಾರೆಕ್ಟರ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಾನು ಸಣ್ಣ ಪುಟ್ಟ ಮಾಡ್ತಿದ್ದೆ. ನನ್ನ ರಂಗಭೂಮಿ ನನ್ನ ತವರೂರು, ಅದು ನನ್ನ ತಾಯಿ ಬೇರದು, ರಂಗಭೂಮಿಯಿಂದ ಬಂದಿರೋಳು. ಹಾಗಾಗಿ ನನ್ಗೆ ಏನನ್ಸೋದು, ಅಯ್ಯೋ ಶೂಟಿಂಗ್ ಹೋದ್ರೆ ಬಣ್ಣ ಹಾಕೊಂಡು ಕಾಯ್ಬೇಕಂತೆ ಗಂಟೆ ಗಟ್ಲೆ, ಯಾರಪ್ಪ ಹೋಗ್ತಾರೆ ಅಂತ. ಅಂಥದ್ರಲ್ಲೂ ಈ ಸಿಲ್ಲಿಲಲ್ಲಿ ಪಾಪ ಮಾಡೋದ್ರೆ ಸುಮ್ಮನೆ ಗೆಸ್ಟ್ ಅಪಿಯರೆನ್ಸ್ ತರ ಮಾಡ್ತಿದ್ದೆ, ಮೇಜರ್ ಆಗಿ ಯಾವ್ದೋ ಮಾಡಿರ್ಲಿಲ್ಲ. ತುಂಬಾ ಹಿಂದೆ ನನ್ನ ಮದ್ವೆಗೆ ಮುಂಚೆ 1-2 ಧಾರಾವಾಹಿಗಳನ್ನ ಮಾಡಿದ್ ಬಿಟ್ರೆ ಯಾವ್ದು ಮಾಡಿರ್ಲಿಲ್ಲ. ಆಮೇಲೆ ನನಗೆ ಎಸ್ ನಾರಾಯಣ್ ಸರ್ ಅವ್ರದ್ದು ಈಶ್ವರಿ ಅನ್ನೋದೊಂದು ಧಾರಾವಾಹಿ ಸ್ಟಾರ್ಟ್ ಆಯ್ತು. ಅದ್ರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ರು, ಅಮ್ಮನ ಕ್ಯಾರೆಕ್ಟರ್. ಅದು ಸಾಫ್ಟ್ ಅಮ್ಮ ಕ್ಯಾರೆಕ್ಟರ್. ಅದೇ ಟೈಮಲ್ಲಿ ಅಮ್ಮ ನಾಗಮ್ಮ ಅಂತ ಒಂದು ಇದು ನಡೀತಾ ಇತ್ತು ಸೀರಿಯಲ್, ಅದು ತುಂಬಾ ಫೇಮಸ್ ಆಗಿದ್ದಾಗ. ಅದ್ರಲ್ಲಿ ರುದ್ರಾಣಿ ಅಂತ ಒಂದು ಕ್ಯಾರೆಕ್ಟರ್ನ ಒಬ್ರು ಕಲಾವಿದೆ ಮಾಡ್ತಾ ಇದ್ರು. ಅವರಿಂದ ಏನೋ ಸ್ವಲ್ಪ ತೊಂದರೆ ಆಯ್ತು ಅಂತ ಇಮ್ಮಿಡಿಯೇಟ್ ಆಗಿ ಅದನ್ನ ಸಡನ್ ಆಗಿ ಅವ್ರಿಗೆ ಬೇಕಾಗಿತ್ತು ಎಪಿಸೋಡ್ ಅಂತ ಯಾರೋ ನನ್ಗೆ ಹೆಂಗೆ ನೀನಾಸಂ ಅಶ್ವಥ್ ಮತ್ತೆ ಮೈಕೋ ಚಂದ್ರು ಅಂತ ಒಬ್ರಿದ್ರು, ಅವರಿಬ್ರು ನನಗೆ ರೆಫರ್ ಮಾಡಿ ಅವರು ನನ್ನ ಕರ್ಸ್ಕೊಂಡು ಆ ಕ್ಯಾರೆಕ್ಟರ್ ಕೊಟ್ಟಿದ್ದು. ಅದು ರುದ್ರಾಣಿ ಕ್ಯಾರೆಕ್ಟರ್. ನಾನು ಫಸ್ಟ್ ಮಾಡಿದ್ ವಿಲನ್ ಕ್ಯಾರೆಕ್ಟರ್. ನಾನು ಮಾಡಬಲ್ನ ತೂಗಿಸ್ಬಲ್ನ ನನಗೆ ಗೊತ್ತಿಲ್ಲ, ಬಟ್ ಸ್ಟೇಜಲ್ಲಿ ನಾನು ಎಲ್ಲಾನು ಸಾಫ್ಟ್ ಕ್ಯಾರೆಕ್ಟರ್ಗಳೇ ಮಾಡಿದೆ. ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾ ಇದ್ದೆ. ಆ ಕ್ಯಾರೆಕ್ಟ್ರಿಂದ ಅವರು ಕಣ್ಣೆಲ್ಲ ದೊಡ್ಡದಾಗಿದೆ, ಇವ್ರು ಮಾಡ್ಬೋದು ಅಂತ ಹಂಗೆ ಅದಕ್ಕೆ ಮುಂಚೆ ಅದೇ ಟೈಮಲ್ಲಿ ನಾನು ರವಿಕಿರಣ್ ಸರ್ ಅವ್ರದ್ದು ನನ್ನವಳು ಅಂತ ಒಂದು ಒಂದು ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲೂ ತುಂಬಾ ಸಾಫ್ಟ್ ಅಮ್ಮ. ಅವ್ರು ಇನ್ನೊಂದು ಯಾವ್ದೋ ಬದುಕು ಸೀರಿಯಲ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಬರ್ತಿದೆ ಅಂತಂದಾಗ ಅವ್ರು ಕೇಳಿದ್ರು, ಹಿಂಗೆ ಆಶಮ್ಮನ ಇದ್ ಮಾಡ್ಬೋದಲ್ಲ ಅಂದಾಗ, ಇವ್ರು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಮಾಡಕ್ಕೆ, ಸರಿ ವಿಲನ್ ಕ್ಯಾರೆಕ್ಟರ್ ಆಗಲ್ಲ ಇವ್ರ ಕೈಲಿ. ಯಾಕೆ ಸರ್ ನಿಮ್ಗೆ ಹಂಗ ಅನ್ನಿಸ್ತು ಅಂತ. ಇಲ್ಲ ನೀವು ತುಂಬಾ ಸಾಫ್ಟ್ ಆಗಿರ್ತೀರಲ್ವಾ ಅದಕ್ಕೆ ಅಂತ. ಯಾವಾಗ ನಾನು ಆ ರುದ್ರಾಣಿದ್ ಮಾಡಿದ್ನೋ ಅವಾಗಿಂದ ನನಗೆ ಬರೀ ವಿಲನ್ ಕ್ಯಾರೆಕ್ಟರ್ಗಳೇ ಇದಾಗೋಯ್ತು. ಅಂದ್ರೆ ನಾನೇನನ್ನೋದಂದ್ರೆ,
ಕಲಾವಿದ ಯಾವುದಕ್ಕೂ ಮೋಲ್ಡ್ ಮಾಡಬಾರ್ದು ಒಬ್ಬ ಕಲಾವಿದನ. ಒಬ್ಬ ಕಲಾವಿದನ ಯಾವ ತರ ಬೇಕಾದ್ರೂ ರೂಪಿಸಿ ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡಿಸುವಂತ ಒಂದು ಕೈ ಚಳಕ ನಿರ್ದೇಶಕನ ಹತ್ರ ಇರುತ್ತೆ. ಇದೇ ಪಾರ್ಟಿಗೆ ಸೂಟ್ ಅನ್ನೋದು ಅದು ಎಷ್ಟು ಸರಿನೋ ನನಗೆ ಗೊತ್ತಿಲ್ಲ. ಹಾಗಂತ ಎಷ್ಟು ಪಾತ್ರ ನಿಮ್ಮ ಹತ್ರ ಬಂದು ಮಿಸ್ ಆಗಿದೆ ಅಮ್ಮ ನಿಮ್ಗೆ? ಸುಮಾರು ಪಾತ್ರಗಳು ಬಂದಿದೆ. ಯಾವಾಗ ಅಮ್ಮ ನಾಗಮ್ಮ ನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಆದ್ರೆ, ರಂಗೋಲಿ ಅನ್ನೋ ಧಾರಾವಾಹಿಲಿ ಅಲ್ಮೇಲು ಅನ್ನೋ ಕ್ಯಾರೆಕ್ಟರ್ ಇವಾಗ್ಲೂ ಕೂಡ ಈ ಕ್ಷಣಕ್ಕೂ ಕೂಡ ಎಲ್ಲರೂ ನೀವು ರಂಗೋಲಿ ಅಲ್ಮೇಲು ಅಲ್ವಾ ಅಂತಾನೆ ಮಾತಾಡಿಸ್ತಾರೆ. ಅದನ್ನ ಈಗ್ಲೂ ಜನ ಮರ್ತಿಲ್ಲ. ಸುಮಾರು ವರ್ಷಗಳ 10 ವರ್ಷದ ಮೇಲೆ ಆಯ್ತು, 10-12 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ಅದು ಒಂದು 6-7 ವರ್ಷಗಳ ಜರ್ನಿ ಅದು ನನಗೆ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ಇದು. ಆ ಘಟಾಣಿ ಅತ್ತೆ ಇದ್ರೆ ಅಲ್ಲಿಂದ ಫಿಕ್ಸ್ ಮಾಡ್ಬಿಟ್ರು, ಬಜಾರಿ ಕ್ಯಾರೆಕ್ಟ್ರು ಘಟಾಣಿ ಅತ್ತೆ ಕ್ಯಾರೆಕ್ಟರ್ ಅಂದ್ರೆ ಆಶಮ್ಮಂಗೆ ಹೇಳಿ ಅಂತ.